ವಿಧಾನ ಪರಿಷತ್ನಲ್ಲಿ ದಲಿತರ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನವೇ ನಡೆದು ಹೋಗಿದೆ. ಪ್ರಿಯಾಂಕ್ ಖರ್ಗೆ ಹಾಗೆ ಛಲವಾದಿ ಅವರ ನಡುವೆ ಟಾಕ್ ಫೈಟ್. ಸದನ ಮುಂದೂಡಿದ್ರೂ ಕೂಡ ಮಾತಿನ ಮಲ್ಲಯುದ್ಧ ನಿಂತಿಲ್ಲ. ಆಡಳಿತ ಪಕ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಲಾಗಿದೆ. ದಲಿತರ ದುಡ್ಡು ಮೋದಿ ತಿಂದಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. 4 ಲಕ್ಷ ಕೋಟಿ ಕೊಡ್ಲಿಕ್ಕಾಗತ್ತಾ? ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಯಾಕೆ 42 ಕೋಟಿ ಕೊಟ್ಟಿದ್ರೆ ಹಂಗಾದ್ರೆ 1 ಲಕ್ಷ ಕೋಟಿ ಕೊಡ್ಬೇಕಾಗಿತ್ತಲ್ಲ? ಇದು ತಪ್ಪು ಮಾಡಿದ್ರೆ ಸದನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷ ಸಭಾಪತಿಗಳು ನೀವು ಕೂಡಿ ಮಾತಾಡಿ. ಖರ್ಗೆ ಅವ್ರೆ ಏನು ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಿದ್ರಿ. ಮಾನ್ಯ ಸಭಾಪತಿಗಳೇ, ನನ್ನ ಒಂದು ಮನವಿ ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಈಗ ನಿಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರ. ಎಲ್ಲರೂ ಮಾತಾಡಬೇಕಾಗಿದೆ. ಈಗ ಸಚಿವರು ಈಗ ಬೇರೆ ಸಂವಿಧಾನ ಕೊಡಿ, ಇಲ್ಲ ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಸಭಾನಾಯಕರೇ ಅವ್ರು ಹೇಳಿದ್ದೆಲ್ಲ ಕೇಳಿದೀವಿ, ಕೇಳಬೇಕಲ್ಲ. ಒಂದ್ ನಿಮಿಷ ಒಪ್ಪಿದ್ದೀವಿ. ಈಗ ಒಂದ್ ನಿಮಿಷ ಕೇಳಿ. ಈ ಸದನದಲ್ಲಿ ಯಾವುದೇ ಮಂತ್ರಿ ಉತ್ತರ ಕೊಟ್ಟರು ಇನ್ನೊಬ್ಬ ಮಂತ್ರಿ ಮಾತಾಡ್ಬೇಕಂತಂದ್ರೆ ಕಡ್ಡಾಯವಾಗಿ ನಾವು ಕೊಡ್ಲೇಬೇಕನ್ನುವಂಥದ್ದು ನಿಯಮವನ್ನು ಪಾಲಿಸಬೇಕಾಗಿದೆ. ಅವ್ರು ಮಾತಾಡ್ತಾರೆ ಅಂದಾಗ ಎಲ್ಲರಿಗೂ ಕೊಡಂತ ಹೇಳಕ್ ನಿಮ್ಗೆ ಬರುವುದಿಲ್ಲ. ಅವ್ರು ಮಾತಾಡ್ತಾರೆ ಅಂದಾಗ ಮಾತಾಡಕ್ಕೆ 2 ನಿಮಿಷ ಕೊಡಬೇಕಾಗುತ್ತೆ. ಮಾತಾಡಿ. ಮಂಗಳೂರಿನಲ್ಲಿ ವಿಧಾನ ಪರಿಷತ್ನಲ್ಲಿ ದಲಿತರ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನವೇ ನಡೆದು ಹೋಗಿದೆ. ಪ್ರಿಯಾಂಕ್ ಖರ್ಗೆ ಹಾಗೆ ಛಲವಾದಿ ಅವರ ನಡುವೆ ಟಾಕ್ ಫೈಟ್. ಸದನ ಮುಂದೂಡಿದ್ರೂ ಕೂಡ ಮಾತಿನ ಮಲ್ಲಯುದ್ಧ ನಿಂತಿಲ್ಲ. ಆಡಳಿತ ಪಕ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಲಾಗಿದೆ. ದಲಿತರ ದುಡ್ಡು ಮೋದಿ ತಿಂದಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. 4 ಲಕ್ಷ ಕೋಟಿ ಕೊಡ್ಲಿಕ್ಕಾಗತ್ತಾ? ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಯಾಕೆ 42 ಕೋಟಿ ಕೊಟ್ಟಿದ್ರೆ ಹಂಗಾದ್ರೆ 1 ಲಕ್ಷ ಕೋಟಿ ಕೊಡ್ಬೇಕಾಗಿತ್ತಲ್ಲ? ಇದು ತಪ್ಪು ಮಾಡಿದ್ರೆ ಸದನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷ ಸಭಾಪತಿಗಳು ಇದು ತಪ್ಪು. ಇದು ನೀವು ಕೂಡಿ ಮಾತಾಡಿ. ಖರ್ಗೆ ಅವ್ರೆ ಏನು ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಿದ್ರಿ. ಮಾನ್ಯ ಸಭಾಪತಿಗಳೇ, ನನ್ನ ಒಂದು ಮನವಿ ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಈಗ ನಿಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರ. ಎಲ್ಲರೂ ಮಾತಾಡಬೇಕಾಗಿದೆ. ಈಗ ಸಚಿವರು ಈಗ ಬೇರೆ ಸಂವಿಧಾನ ಕೊಡಿ, ಇಲ್ಲ ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಸಭಾನಾಯಕರೇ ಅವ್ರು ಹೇಳಿದ್ದೆಲ್ಲ ಕೇಳಿದೀವಿ, ಕೇಳಬೇಕಲ್ಲ. ಒಂದ್ ನಿಮಿಷ ಒಪ್ಪಿದ್ದೀವಿ. ಈಗ ಒಂದ್ ನಿಮಿಷ ಕೇಳಿ. ಈ ಸದನದಲ್ಲಿ ಯಾವುದೇ ಮಂತ್ರಿ ಉತ್ತರ ಕೊಟ್ಟರು ಇನ್ನೊಬ್ಬ ಮಂತ್ರಿ ಮಾತಾಡ್ಬೇಕಂತಂದ್ರೆ ಕಡ್ಡಾಯವಾಗಿ ನಾವು ಕೊಡ್ಲೇಬೇಕನ್ನುವಂಥದ್ದು ನಿಯಮವನ್ನು ಪಾಲಿಸಬೇಕಾಗಿದೆ. ಅವ್ರು ಮಾತಾಡ್ತಾರೆ ಅಂದಾಗ ಎಲ್ಲರಿಗೂ ಕೊಡಂತ ಹೇಳಕ್ ನಿಮ್ಗೆ ಬರುವುದಿಲ್ಲ. ಅವ್ರು ಮಾತಾಡ್ತಾರೆ ಅಂದಾಗ ಮಾತಾಡಕ್ಕೆ 2 ನಿಮಿಷ ಕೊಡಬೇಕಾಗುತ್ತೆ. ಮಾತಾಡಿ. ಮಂಗಳೂರಿನಲ್ಲಿ ವಿಧಾನ ಪರಿಷತ್ನಲ್ಲಿ ದಲಿತರ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನವೇ ನಡೆದು ಹೋಗಿದೆ. ಪ್ರಿಯಾಂಕ್ ಖರ್ಗೆ ಹಾಗೆ ಛಲವಾದಿ ಅವರ ನಡುವೆ ಟಾಕ್ ಫೈಟ್. ಸದನ ಮುಂದೂಡಿದ್ರೂ ಕೂಡ ಮಾತಿನ ಮಲ್ಲಯುದ್ಧ ನಿಂತಿಲ್ಲ. ಆಡಳಿತ ಪಕ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಲಾಗಿದೆ. ದಲಿತರ ದುಡ್ಡು ಮೋದಿ ತಿಂದಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. 4 ಲಕ್ಷ ಕೋಟಿ ಕೊಡ್ಲಿಕ್ಕಾಗತ್ತಾ? ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಯಾಕೆ 42 ಕೋಟಿ ಕೊಟ್ಟಿದ್ರೆ ಹಂಗಾದ್ರೆ 1 ಲಕ್ಷ ಕೋಟಿ ಕೊಡ್ಬೇಕಾಗಿತ್ತಲ್ಲ? ಇದು ತಪ್ಪು ಮಾಡಿದ್ರೆ ಸದನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷ ಸಭಾಪತಿಗಳು ಇದು ತಪ್ಪು. ಇದು ನೀವು ಕೂಡಿ ಮಾತಾಡಿ. ಖರ್ಗೆ ಅವ್ರೆ ಏನು ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಿದ್ರಿ. ಮಾನ್ಯ ಸಭಾಪತಿಗಳೇ, ನನ್ನ ಒಂದು ಮನವಿ ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಈಗ ನಿಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರ. ಎಲ್ಲರೂ ಮಾತಾಡಬೇಕಾಗಿದೆ. ಈಗ ಸಚಿವರು ಈಗ ಬೇರೆ ಸಂವಿಧಾನ ಕೊಡಿ, ಇಲ್ಲ ಎಲ್ರಿಗೂ ಕೊಡಿ, ಎಲ್ರಿಗೂ
ಮಾಡ್ಕೊಳ್ಳಿ. ಸಭಾನಾಯಕರೇ, ಮಾಡೋಣ, ಇವತ್ತೆಲ್ಲ ಚರ್ಚೆ ಮಾಡೋಣ. ಕುಟುಂಬಾಚಾರ್ಯ ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದ್ದೆಲ್ಲ ಕೇಳಿದೀವಿ, ಹೇಳಿದ್ದೆಲ್ಲ ಕೇಳ್ಬೇಕಲ್ಲ. ಒಂದ್ ನಿಮಿಷ ನಾವು ಒಪ್ಪಿದ್ದೀವಿ ಈಗ. ಕೂಡಿ, ಮುಂದೆ ಚರ್ಚೆ ಕೇಳಿದ್ದೇವೆ. ಒಂದ್ ನಿಮಿಷ ಕೇಳಿ. ಈ ಸದನದಲ್ಲಿ ಯಾವುದೇ ಮಂತ್ರಿ ಉತ್ತರ ಕೊಟ್ಟರು ಇನ್ನೊಬ್ಬ ಮಂತ್ರಿ ಮಾತಾಡ್ಬೇಕಂತಂದ್ರೆ ಕಡ್ಡಾಯವಾಗಿ ನಾವು ಕೊಡ್ಲೇಬೇಕನ್ನುವಂಥದ್ದು ನಿಯಮವನ್ನು ಪಾಲಿಸಬೇಕಾಗಿದೆ. ಅವ್ರು ಮಾತಾಡ್ತಾರೆ ಅಂದಾಗ ಎಲ್ಲರಿಗೂ ಕೊಡು ಅಂತ ಹೇಳಕ್ ನಿಮ್ಗೆ ಬರೋದಿಲ್ಲ. ಅವ್ರು ಮಾತಾಡ್ತಾರೆ ಅಂದಾಗ ಮಾತಾಡಕ್ಕೆ 2 ನಿಮಿಷ ಕೊಡಬೇಕಾಗಿ ಮಾತಾಡಿ. ಮಂಗಳೂರಿನಲ್ಲಿ ವಿಧಾನ ಪರಿಷತ್ನಲ್ಲಿ ದಲಿತರ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನವೇ ನಡೆದು ಹೋಗಿದೆ. ಪ್ರಿಯಾಂಕ್ ಖರ್ಗೆ ಹಾಗೆ ಛಲವಾದಿ ಅವರ ನಡುವೆ ಚಾಕ್ ಫೈಟ್. ಸದನ ಮುಂದೂಡಿದ್ರೂ ಕೂಡ ಮಾತಿನ ಮಲ್ಲಯುದ್ಧ ನಿಂತಿಲ್ಲ. ಆಡಳಿತ ಪಕ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಲಾಗಿದೆ. ದಲಿತರ ದುಡ್ಡು ಮೋದಿ ತಿಂದಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. 4 ಲಕ್ಷ ಕೋಟಿ ಕೊಡ್ಲಿಕ್ಕಾಗತ್ತಾ? ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಯಾಕೆ 42 ಕೋಟಿ ಕೊಟ್ಟಿದ್ರೆ ಹಂಗಾದ್ರೆ 1 ಲಕ್ಷ ಕೋಟಿ ಕೊಡಬೇಕಾಗಿತ್ತಲ್ಲ. ಇದು ಈ ರೀತಿ ತಪ್ಪು ಮಾಡಿದ್ರೆ ಸದನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರೇ, ಸಭಾಪತಿಗಳೇ, ಈ ರೀತಿ ಕೊಡಬಾರ್ದು. ಇದು ತಪ್ಪು. ಇದು ನೀವು ಕೂಡಿ ಮಾತಾಡಿ. ಖರ್ಗೆ ಅವ್ರೆ ಏನೋ ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಿದ್ರಿ. ಮಾನ್ಯ ಸಭಾಪತಿಗಳೇ, ನನ್ನ ಒಂದು ಮನವಿ, ಎಲ್ರಿಗೂ ಕೊಡಿ, ಎಲ್ರಿಗೂ ಕೊಡಿ. ಈಗ ನಿಮ್ಮ ಮಂತ್ರಿಗಳು ಕೊಟ್ಟಿದ್ದಾರೆ ಉತ್ತರ. ಎಲ್ಲರೂ ಮಾತಾಡಬೇಕಾಗಿದೆ. ಈಗ ಸಚಿವರು ಈಗ ಬೇರೆ ಸಂವಿಧಾನ ಕೊಡಿ, ಇಲ್ಲ ಎಲ್ರಿಗೂ ಕೊಡಿ. ಸಭಾನಾಯಕರೇ, ಮಾಡೋಣ, ಇವತ್ತೆಲ್ಲ ಚರ್ಚೆ ಮಾಡೋಣ. ಕುಟುಂಬಾಚಾರ್ಯ ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿದ್ದೆಲ್ಲ ಕೇಳಿದೀವಿ, ಹೇಳಿದ್ದೆಲ್ಲ ಕೇಳ್ಬೇಕಲ್ಲ. ಒಂದ್ ನಿಮಿಷ ನಾವು ಒಪ್ಪಿದ್ದೀವಿ ಈಗ. ಕೂಡಿ, ಮುಂದೆ ಚರ್ಚೆ ಕೇಳಿದ್ದೇವೆ. ಒಂದ್ ನಿಮಿಷ ಕೇಳಿ. ಈ ಸದನದಲ್ಲಿ ಯಾವುದೇ ಮಂತ್ರಿ ಉತ್ತರ ಕೊಟ್ಟರು ಇನ್ನೊಬ್ಬ ಮಂತ್ರಿ ಮಾತಾಡ್ಬೇಕಂತಂದ್ರೆ ಕಡ್ಡಾಯವಾಗಿ ನಾವು ಕೊಡ್ಲೇಬೇಕನ್ನುವಂಥದ್ದು ನಿಯಮವನ್ನು ಪಾಲಿಸಬೇಕಾಗಿದೆ. ಅವ್ರು ಮಾತಾಡ್ತಾರೆ ಅಂದಾಗ ಎಲ್ಲರಿಗೂ ಕೊಡು ಅಂತ ಹೇಳಕ್ ನಿಮ್ಗೆ ಬರೋದಿಲ್ಲ. ಅವ್ರು ಮಾತಾಡ್ತಾರೆ ಅಂದಾಗ ಮಾತಾಡಕ್ಕೆ 2 ನಿಮಿಷ ಕೊಡಬೇಕಾಗಿ ಮಾತಾಡಿ. ಮಂಗಳೂರಿನಲ್ಲಿ ವಿಧಾನ ಪರಿಷತ್ನಲ್ಲಿ ದಲಿತರ ಹಣ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕದನವೇ ನಡೆದು ಹೋಗಿದೆ. ಪ್ರಿಯಾಂಕ್ ಖರ್ಗೆ ಹಾಗೆ ಛಲವಾದಿ ಅವರ ನಡುವೆ ಚಾಕ್ ಫೈಟ್. ಸದನ ಮುಂದೂಡಿದ್ರೂ ಕೂಡ ಮಾತಿನ ಮಲ್ಲಯುದ್ಧ ನಿಂತಿಲ್ಲ. ಆಡಳಿತ ಪಕ್ಷದಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡಲಾಗಿದೆ. ದಲಿತರ ದುಡ್ಡು ಮೋದಿ ತಿಂದಿದ್ದಾರೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. 4 ಲಕ್ಷ ಕೋಟಿ ಕೊಡ್ಲಿಕ್ಕಾಗತ್ತಾ? ನೀವು 4 ಲಕ್ಷ ಕೋಟಿ ಮಾಡಿದ್ದೀರಿ. ಯಾಕೆ 42 ಕೋಟಿ ಕೊಟ್ಟಿದ್ರೆ ಹಂಗಾದ್ರೆ 1 ಲಕ್ಷ ಕೋಟಿ ಕೊಡಬೇಕಾಗಿತ್ತಲ್ಲ. ಇದು ಈ ರೀತಿ ತಪ್ಪು ಮಾಡಿದ್ರೆ ಸದನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಕ್ಷರೇ, ಸಭಾಪತಿಗಳೇ, ಈ ರೀತಿ ಕೊಡಬಾರ್ದು. ಇದು ತಪ್ಪು. ಇದು ನೀವು ಕೂಡಿ ಮಾತಾಡಿ. ಖರ್ಗೆ ಅವ್ರೆ ಏನೋ ಮಾತಾಡ್ಬೇಕಂತ ಸ್ವಲ್ಪ ಮಾತಾಡಿದ್ರಿ. ಮಾನ್ಯ ಸಭಾಪತಿಗಳೇ, ನನ್ನ